ಮಹಾತ್ಮರ ವಾಣಿಗಳು ಅಂತಂದರೆ ಒಂದಿಷ್ಟು ಕಿವಿಯೊಳಗೆ ಕೇಳುವಾಗ ಏನೋ ಖುಷಿ ಅನಿಸುತ್ತೆ. ಆದರೆ ಅವುಗಳನ್ನು ಆಚರಣೆಯನ್ನು ಜೀವನದೊಳಗೆ ತರಬೇಕಾಗಿತ್ತು ಅಂತಂದರೆ ಹೇಗಾಗ್ತದೆ ಅಂತಂದರೆ ಒಂದಿಷ್ಟು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಅಂದರೆ ಬಾಯಿ ಒಳಗೆ ಬೇವು ಅನ್ನುವಂಥದ್ದು ತಿನ್ನುವಾಗ ರುಚಿ ಹತ್ತದ ಕಹಿ ಹತ್ತದ, ಏನು ಅನ್ಸತ್ತ? ಕಹಿ ಹತ್ತದ. ಆದರೆ ಬಾಯಿಗೆ ಕಹಿ ಹತ್ತದೆ, ಒಳಗಡೆ ಹೊಟ್ಟೆಗೆ ಅದು ರುಚಿಯಾಗಿರ್ತದೆ. ಯಾವುದು ಹಿರಿಯರು ಹೇಳಿರ್ತಕ್ಕಂಥ ಮಾತು ಕೆಲವು ಸಾರಿ ನಮಗೂ ಸಹಿತ ಏನು ಅನಿಸುತ್ತೆ ಅಂತಂದರೆ ಭಾಳ ಕಿರಿಕಿರಿ ಆಗಕತ್ತದ ಅಂತ ಕೆಲವು ಸಾರಿ ಅನಿಸ್ತಿರ್ತದೆ. ಆದರೆ ಅದೇ ಮಾತುಗಳನ್ನು ಮುಂದೊಂದು ದಿವಸ ಪಾಲನೆಯನ್ನು ಮಾಡಿ ನಮ್ಮ ಪಾಡಿ ನಾವು ಹೊಂಟೀವಿ ಅಂತಂದರೆ ಯಾವುದಕ್ಕೂ ಒಂದು ಅನಾಹುತ ಕಣಿಯಾದಾಗ ಹಿರಿಯರು ಹೇಳ್ತಿದ್ರು ಆ ಮಾತುಗಳನ್ನು ಕೇಳಾರ ನಮ್ಮ ಜೀವನ ಹಿಂಗಾತಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಹಿರಿಯರ ಮಾತುಗಳನ್ನು ಕೇಳಬೇಕು ಅನ್ನುವ ಕಾರಣಕ್ಕೆ 12ನೇ ಶತಮಾನದ ಬಸವಾದಿ ಶಿವಶರಣರು ಬಹಳಷ್ಟು ವಚನಗಳನ್ನು ನಾವೆಲ್ಲ ಕೇಳ್ಕೊಂಡು ಬರ್ತೀವಿ. ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಒಂದು ವಚನದ ಸಾಲನ್ನು ತೆಗೆದುಕೊಂಡು ಇವತ್ತು ಅನುಭವ ದರ್ಶನವನ್ನು ನಾವೆಲ್ಲ ಮಾಡೋಣ. ಬಸವಣ್ಣವರು ಕೂಡ ಹೇಳ್ತಾರೆ, ಮಾನವ ಜನ್ಮ ಅನ್ನುವಂಥದ್ದು ಬಹಳ ವಿಶೇಷ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಕೂಡಲ ಸಂಗನ ಶರಣರ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು. ಇದು ಭಗವಂತನನ್ನು ಒಲಿಸಲಿಕ್ಕೆ ಬಂದಿರತಕ್ಕಂಥ ಪ್ರಸಾದಕಾಯ ಯಾವುದು? ಈ ಮನುಷ್ಯ ಜನ್ಮ ಅನ್ನುವಂಥದ್ದು. ಮನುಷ್ಯ ಜನ್ಮಕ್ಕೆ ಬಂದರೂ ಸಹಿತ ಮತ್ತೆ ನಾವು ಮಾಡಬಾರ್ದು ಮಾಡೋದು, ನೋಡಬಾರ್ದು ನೋಡುವುದು, ಕೇಳಬಾರ್ದು ಕೇಳುವುದನ್ನು ಮಾಡ್ತಾ ಹೊಂಟೀವಿ ಅಂತಂದರೆ ಅದು ಮನುಷ್ಯನ ಸಾರ್ಥಕ ಜೀವನ ಆಗುವುದಿಲ್ಲ. ಅದಕ್ಕೆ ಹೇಳ್ತಿರ್ತಾರೆ, ಕೂಡಲ ಸಂಗನ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು ಅಂತ. ಯಾವ ಕಾರಣಕ್ಕೋಸ್ಕರವಾಗಿ? ಮನುಷ್ಯ ಜನ್ಮ ಬರುವುದೇ ಭಾಳ ವಿಶೇಷ. ನಿಮಗೆಲ್ಲ ಹೇಳಿದೆ, ಈ ಗುಬ್ಬಿ ಚಟ್ಟದೊಳಗೆ ಗುಬ್ಬಿ ಗೊಂಬಿ ಮಾಡಾಕಿರ್ತಾರೆ, ನಾಯಿ ಗೊಂಬಿ ಮಾಡಾಕಿರ್ತೀವಿ, ಎಲ್ಲ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬಂದೀವಿ. ನಾನು ನಿಮಗೊಂದು ಹಾಗೆ ಪ್ರಶ್ನೆ ಮಾಡ್ತೀನಿ. ಹುಡುಗರು ಹೇಳ್ತಾರೆ ನೋಡ್ರಿ, ಈಗ ಮನುಷ್ಯನ ಆಯುಷ್ಯ ಎಷ್ಟು? ಹುಡುಗರು ಹೇಳಕತ್ತಾವ 70 ಅಂತ ಹೇಳಕತ್ತಾವ. ಮತ್ತು ಎಷ್ಟು ವರ್ಷ ಮನುಷ್ಯನ ಆಯುಷ್ಯ? ಯಾಕಂದ್ರೆ ಆಕೆ ಗೊತ್ತದ, ಅಜ್ಜವರ ಕೊರೋನಾ ಆಗೋದಕ್ಕಿಂತ ಮೊದಲ 100 ವರ್ಷ ಇತ್ತು. ಈ ಕೊರೋನಾ ಏನು ಬಂದು ಹೋತಲ್ಲ, ಬಂದು ಹೋದಾಗಿಂದ ಯಾವಾಗ ಹೋಗ್ತೀವಿ ಯಾವಾಗ ಇರ್ತೀವಿ ನೋ ಗ್ಯಾರಂಟಿ. ಅದಕ್ಕೆ 70ಕ್ಕೆ ಬಂದು ನಿಂತೀವಿ ಅಂತ ಹೇಳಕತ್ತಾರೆ. ಬರೋಬರೈತೆ ಕೇಳೋದು. ನಿಮಗೆಲ್ಲ ಗೊತ್ತದ, ಮನುಷ್ಯನ ಆಯುಷ್ಯ ಮೊದಲಿಗೆ 100 ವರ್ಷ ಇತ್ತು ಅಂತ ನೀವೆಲ್ಲ ಹೇಳ್ತಿದ್ರಿ. ಆದರೆ ನಿಜವಾಗಲೂ ಮನುಷ್ಯನ ಆಯುಷ್ಯ 100 ವರ್ಷ ಇದ್ದಿದ್ದಿಲ್ಲ ಅಂತ. ಎಷ್ಟು ವರ್ಷ? ಕೇವಲ 20 ವರ್ಷ ಮನುಷ್ಯನ ಆಯುಷ್ಯ. ಎಷ್ಟು? ಬರೀ 20 ವರ್ಷ. 20 ವರ್ಷ ಆಯುಷ್ಯವನ್ನು ಪಡ್ಕೊಂಡು ಬಂದಿರತಕ್ಕಂಥ ಮನುಷ್ಯ ಉಂಡು ತಿಂದು ಜೀವನ ಮಾಡೋದ್ರೊಳಗಾಗಿ 20 ವರ್ಷ ಮುಗಿದು ಬಿಡ್ತಿತ್ತು. ಅದಕ್ಕೆ ಮನುಷ್ಯ ಹೋಗಿ ಭಗವಂತನಿಗೆ ಕೇಳಿದಂಥವು ಏನಂತ, ಭಗವಂತ ಏನಪ್ಪ ವಿಶಾಲವಾಗಿರ್ತಕ್ಕಂಥ ಪ್ರಪಂಚದೊಳಗೆ ಮನುಷ್ಯನಿಗೆ ಕೇವಲ 20 ವರ್ಷ ಆಯುಷ್ಯವನ್ನು ಕೊಟ್ಟು ಸ್ವಲ್ಪ ಆಯುಷ್ಯ ಜಾಸ್ತಿ ಮಾಡು ಅಂದ. ನೀವು ನೋಡ್ರಿ, ಮನುಷ್ಯ ಮ್ಯಾಗಿಂದ ಬಂದು ಕೂಡ ಬರೀ ಬೇಕು ಅನ್ಕೋತನ ಬಂದಾವ. ಯಾವಾಗ ಆಯುಷ್ಯವನ್ನು ಜಾಸ್ತಿ ಮಾಡುವಂತ ತಿಳ್ಕೊಂಡು ಹೇಳಿದ ತಕ್ಷಣದೊಳಗೆ ಅವಾಗ ಭಗವಂತ ಅಂದ, ಇಲ್ಲಪ್ಪ ಯಾರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟು ಕಳಿಸೀನಿ, ಮತ್ತಿನ್ನು ನಿನ್ನ ಆಯುಷ್ಯ ಜಾಸ್ತಿ ಕೇಳಿ ಅಂತಂದ್ರೆ ಯಾರಾದರೂ ಪ್ರಾಣಿ ಪಕ್ಷಿಗಳು ಆಯುಷ್ಯವನ್ನು ಬ್ಯಾಡ ಅಂತ ತಿಳ್ಕೊಂಡು ಬಂದರು ಅಂತಂದರೆ ಆ ಆಯುಷ್ಯವನ್ನು ತೆಗೆದು ನಿನಗೆ ಹಾಕಬಹುದು, ಇಲ್ಲಿಕಂದ್ರೆ ಕೊಡೋಕ್ಕಾಗೋದಿಲ್ಲ ಅಂತ ಭಗವಂತ ಹೇಳಿದ. ಅವಾಗ ಮನುಷ್ಯ ಅಂದ, ಇಲ್ಲಪ್ಪ ಯಾರಾದರೂ ಪ್ರಾಣಿ ಪಕ್ಷಿಗಳು ಕೊಡ್ತಾರನ್ನ ತಿಳ್ಕೊಂಡು ಕೇಳು, ಅದನ್ನು ಆಯುಷ್ಯ ನನಗೆ ತೆಗೆದು ಹಾಕುವ ಅಂದ ಕೂಡಲೇ ಆಯಿತು ಅಂತ ಭಗವಂತ ಅಡ್ವರ್ಟೈಸ್ ಕೊಟ್ಟಂಗೆ ಮಾಡಿದ. ಮೊದಲನೇ ಪ್ರಾಣಿ ಓಡಿ ಬತ್ತು ನೋಡ್ರಿ, ಮಂಗ. ಯಾವುದು? ಮಂಕಿ. ಯಾವಾಗ ಮಂಕ ಓಡಿ ಬಂತಲ್ಲ, ಮಂಗ ಬಂದು ಹೇಳ್ತದ, ಭಗವಂತ ನನ್ನೊಂದು 20 ವರ್ಷ ಕಡಿಮೆ ಮಾಡಿಬಿಡು ಅಂತು. ಯಾಕೆ 20 ವರ್ಷ ಕಡಿಮೆ ಮಾಡಬೇಕು ಅಂತ ತಿಳ್ಕೊಂಡು ಭಗವಂತ ಮಂಗನಿಗೆ ಕೇಳಿದರೆ ಮಂಗ ಹೇಳ್ತದ, ಭಗವಂತ ನನಗೆ ಎಂಥ ಬುದ್ಧಿ ಕೊಟ್ಟಿ ಅಂದ್ರೆ ಬರೇ ಕೆಡಿಸು ಬುದ್ಧಿ ಕೊಟ್ಟಿ. ಎಷ್ಟು ಕೆಡಿಸು ಬುದ್ಧಿ ಕೊಟ್ಟಿಯ ಅಂತಂದ್ರೆ ಸಾಲದ್ದಕ್ಕೆ ಚಂಚಲ ಬುದ್ಧಿಯನ್ನು ಕೊಟ್ಟಿಯ. ಮಂಗನ ಮಂಗನ ನೋಡಿ ಬರೀ ಒಂದು ಗಿಡದಾಗ ಕೂತೈತೆ, ಒಂದು ಟೊಂಗಿ ಮಗ ಕೂತದ, ಮತ್ತೊಂದು ಕ್ಷಣ ಮತ್ತೊಂದು ಟೊಂಗಿ ಹೋಗ್ತದೆ. ಎಂಥ ಕೆಟ್ಟ ಬುದ್ಧಿ ಕೊಟ್ಟಿಯ ಅಂತಂದರೆ ಒಂದು ಚಲೋ ಮಣಿಯನ್ನು ಕಟ್ಕೊಳ್ಳುವಂಥ ಬುದ್ಧಿ ಸಹಿತ ಮೊದಲು ಮಾಡಿಕೊಟ್ಟಿಲ್ಲ. ಯಾವುದಾದ್ರೂ ಒಂದು ಗುಬ್ಬಿ ಪಕ್ಷಿ ಏನಾದರೂ ಗೂಡು ಕಟ್ಕೊಂಡು ಇತ್ತು ಅಂತಂದರೆ ಆ ಕಟ್ಕೊಂಡಿರ್ತಕ್ಕಂಥ ಗೂಡನ್ನು ನೋಡಿ ಸಹಿಸಿಕೊಳ್ಳೋಕ್ಕಾಗಲಾರ್ದಕ್ಕೆ ಹೋಗಿ ಕೆಡಿಸು ಬುದ್ಧಿ ಕೊಟ್ಟು ನೋಡ್ರಿ. ಯಾವುದಾದ್ರೂ ಮಂಗ ಮಣಿ ಕಟ್ಕೊಂಡವನು ಎಲ್ಲಾದ್ರೂ ಒಂದಿಟ್ಟು ಏನಾದರೂ ಮಕ್ಕೋಬೇಕಾಗಿತ್ತು ಅಂದ್ರೆ ಗಿಡದ ಪಟ್ರಾಗ ಹೋಗಿ ಮಕ್ಕೋತಾವ, ಮತ್ತು ಹಂಗೆ ಎದ್ದು ಹೋಗಿಬಿಡ್ತಾವೆ. ಅದಕ್ಕೆ ಹೇಳ್ತದ ಮಂಗ, ಬ್ಯಾಡಪ್ಪ ಭಗವಂತ ನಂದು ಒಂದು 20 ವರ್ಷ ಕಡಿಮೆ ಮಾಡಿಬಿಡು ಅಂದ. ಯಾವಾಗ ಮಂಗ ಹೇಳಿದ ತಕ್ಷಣದೊಳಗೆ ಮಂಗನಿಂದ 20 ವರ್ಷ ತೆಗೆದ ಮನುಷ್ಯಾಗ ಹಾಕ್ಯದ. ಎಷ್ಟಾದ ಮನುಷ್ಯಾಗ ವಯಸ್ಸಿಗೆ? ಜೋರಾಗಿ ಹೇಳ್ಬೇಕು ಹುಡುಗರೆಲ್ಲ ನೀವು. 40 ವಯಸ್ಸಿಗೆ ಬಂದ. ಸಾಕಣು ಅಂದ. ಇನ್ನೂ ಬೇಕಂದೇವು. ಯಾವಾಗ ಇನ್ನೂ ಬೇಕಂದ ತಕ್ಷಣದೊಳಗೆ ಮತ್ತೆ ಯಾವ ಪ್ರಾಣಿ ಬರ್ಬೋದು ಅಂತ ನೋಡೋದ್ರೊಳಗಾಗಿ ಆ ಕಾಡಿಂದ ಬಂದ ಪ್ರಾಣಿ ಓಡಿ ಬತ್ತು ನೋಡ್ರಿ. ಅದು
ಕತ್ತಿ, ಡಾಂಕಿ. ಯಾವಾಗ ಕತ್ತಿ ಬಂತಲ್ಲ, ಕತ್ತಿ ಬಂದು ಹೇಳ್ತದ ಭಗವಂತನಿಗೆ, ಭಗವಂತ ನಂದು ಒಂದು 20 ವರ್ಷ ಕಡಿಮೆ ಮಾಡಿಬಿಡು. ಯಾಕಪ್ಪ, ಆರಾಮಿರ್ಬೋದಲ್ಲ, ಆರಾಮಿರ್ಬೋದಲ್ಲ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಕತ್ತಿ ಹೇಳ್ತದ, ಭಗವಂತ ನೀ ಏನು ನನಗೆ ಆರಾಮಿರ್ಬೋದು ಅಂತ ಭೂಲೋಕಕ್ಕೆ ಕೊಟ್ಟು ಕಳಿಸಿಯ, ಅದರೊಳಗೆ ಸಾಲದ್ದಕ್ಕೆ ನನಗೆ ದುಡಿತವೇ ದುಡ್ಡಿನ ತಾಯಿನ ರೀತಿಯೊಳಗೆ ಬರೀ ದುಡಿಬೇಕು ಅನ್ನೋದಕ್ಕೆ ನನಗೊಂದು ಕಾಯಕವನ್ನು ಕಲಿಸ್ಕೊಡ್ತೀಯ. ದುಡಿತೀನಿ. ಎಷ್ಟು ದುಡಿಯೋದು? ಮನುಷ್ಯನಿಗೋಸ್ಕರವಾಗಿ ನಾನು ದುಡಿತೀನಿ. ಏನು ಹೊರಸ್ತಾನ ಹೊತ್ಕೊಂಡು ಅಡ್ಡಾಡ್ತೀನಿ, ಒಂದಿಟ್ಟು ಅನ್ನ ಹಾಕ್ತಾನೆ ಅಂತ ತಿಳ್ಕೊಂಡು ಎಲ್ಲ ದುಡಿತೀನಿ. ಆದರೆ ಈ ಮನುಷ್ಯನಿಗೆ ಕಣಿಕರ ಅನ್ನುವಂಥದ್ದಿಲ್ಲ. ಏನು ಹೊರಸ್ತಾನೆ ಎಲ್ಲ ಹೊತ್ಕೊಂಡು ಹೊಂಟರು ಸಹಿತ ಸಾಲದ್ದಕ್ಕೆ ತನ್ನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ಹೊರಿಸಿ ಕುಂದಿರ್ಸ್ತಾನೆ. ಎಷ್ಟೊತ್ತು ಹೊತ್ಕೊಂಡು ಅಡ್ಡಾಡಪ್ಪ ಭಗವಂತ, ಬೇಡಪ್ಪ ಭಗವಂತ, ನಂದು 20 ವರ್ಷ ತೆಗೆದು ಬಿಡು. 20 ವರ್ಷ ಕತ್ತಿ ತೆಗೆದ ಮನುಷ್ಯಾಗ ಹಾಕಿದ. ಎಷ್ಟು ವರ್ಷ ಆದವು ರೀ? 60 ವಯಸ್ಸಿಗೆ ಬಂದ. ಸಾಕಣು ಅಂದ. ಇನ್ನೂ ಬೇಕಂದೆವು. ಇನ್ನೂ ಬೇಕಂತ ಯಾವಾಗ ಹೇಳಿದ ತಕ್ಷಣದೊಳಗೆ ಮತ್ತೆ ಯಾರು ಬರ್ಬೋದು ಅಂತ ನೋಡಿದ್ರೊಳಗಾಗಿ ಆ ಕಡೆಯಿಂದ ಒಂದು ಪ್ರಾಣಿ ಬತ್ತು ನೋಡ್ರಿ, ಅದು ನಾಯಿ. ಡಾಗ್ ಬಂತು. ನಾಯಿ ಬಂದು ಹೇಳ್ತದ, ಭಗವಂತ ನಂದು 20 ವರ್ಷ ಕಡಿಮೆ ಮಾಡಿಬಿಡು. ಯಾಕಪ್ಪ, ಆರಾಮಿರ್ಬೇಕಲ್ಲ. ಎಲ್ಲಿ ಆರಾಮಿರೋದು? ನೀನು ಹೇಳ್ತಿ ಭಗವಂತ, ನನಗೆ ನಿಯತ್ತಾಗಿರುವಂಥ ಭೂಲೋಕದೊಳಗೆ ಹೆಸರುವಾಸಿಯಾಗಿ ಕಳಿಸಿದೆ. ನಾನು ಮನುಷ್ಯನಿಗೆ ನಿಯತ್ತಾಗಿರಬೇಕು ಅಂತ ತಿಳ್ಕೊಂಡು. ಎಷ್ಟು ನಿಯತ್ತಿನ ಪ್ರಾಣಿ ಅಂತಂದರೆ, ಒಂದು ಬ್ಯಾಂಕಿನೊಳಗೆ ನಾಯಿ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಯಾವ ಬ್ಯಾಂಕ್ ರೀ? ಸಿಂಡಿಕೇಟ್ ಬ್ಯಾಂಕಿನೊಳಗೆ. ಯಾಕಂದರೆ ಬ್ಯಾಂಕಿನೊಳಗೆ ನಾಯಿ ಫೋಟೋ ಯಾಕೆ ಇಟ್ಟಿರ್ತಾರೆ ಅಂದ್ರೆ, ನಾಯಿ ಹೆಂಗೆ ನಿಯತ್ತಾಗಿರ್ತದೆ, ನನ್ನ ಬ್ಯಾಂಕ್ನು ಹಂಗಿರ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ನಾಯಿ ಫೋಟೋ ಇಟ್ಟಿರ್ತಾರೆ. ಎಷ್ಟು ನಾಯಿಗೆ ನಿಯತ್ತಿರ್ತದೆ ಅಂತಂದರೆ, ನಾಯಿ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳಬೇಕು ಅಂದ್ರೆ, ನಾಯಿ ಕೆಲಸ ಹೆಂಗಿರ್ತದೆ, ಕಾಯಕ ಹೆಂಗಿರ್ತದೆ ಅಂತಂದರೆ, ಒಬ್ಬ ಕಳ್ಳ ವಿಚಾರ ಮಾಡಿದ, ಸುತ್ತ ಹಳ್ಳಿ ಒಳಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಸಾವುಕಾರನ ಮನೆ ತುಡುಗು ಮಾಡಿಬಿಟ್ರೆ ಸಾಕು, ಸಾಯು ಪರ್ಯಂತರವಾಗಿ ಆರಾಮ ಕುತ್ಕೊಂಡು ತಿನ್ಬೋದು ಅಂತ ತಿಳ್ಕೊಂಡು ಅವಾಗ ಈ ಕಳ್ಳ ಸಾವುಕಾರ ಮನೆ ತುಡುಗು ಮಾಡ್ಬೇಕಂತ ಹೋದ. ಮೊದಲ ಹೇಳಿ ಕೇಳಿ ಕಳ್ಳ ನೋಡ್ರಿ. ಆವಾಗ ಕಳ್ಳ ವಿಚಾರ ಮಾಡಿದ, ಸಾವುಕಾರ ಅಂತಂದ ಮೇಲೆ ಆಳು ಕಾಳಿಗೆ ಇರೋರಲ್ಲ, ಮನೆ ಬಾಕ್ಲಾಕ ಕೂತಿದ್ದ. ಬಾಕ್ಲಾ ಕಾಯುವಂಥ ವಾಚ್ಮನ್ ಕರೆದವ. ಕಳ್ಳ ಕರೆದು ಹೇಳ್ತಾನೆ, ಏನಂತ, ಏನಪ್ಪ ಮತ್ತು ನಿನಗೆ ನಿಮ್ಮ ಸಾವುಕಾರ ಪಗಾರ ಇಟ್ಟು ಕೊಡ್ತಾನೆ, ಇನ್ನೂ 20 ವರ್ಷ ಕೊಡ್ತಾನೆ ನಮ್ಮ ಸಾವುಕಾರ. ಅವಾಗ ಕಳ್ಳಂದ ಅವ ಹೇಳಿದ, ಏನಂತ, ನಿಮ್ಮ ಸಾವುಕಾರ 20,000 ರೂಪಾಯಿ ಕೊಡ್ತಾನಲ್ಲ, ನಾನು 1,00,000 ರೂಪಾಯಿ ಪಗಾರ ಕೊಡ್ತೀನಿ, ಸುಮ್ಮನೆ ಒಂದು ಕೆಲಸ ಮಾಡಬೇಕು ಅಂದ. ಏನು ಕೆಲಸ? ಏನಿಲ್ಲ, ಹಿತ್ತಲದಾಗ ಹೋಗಿ ಅದೊಂದು ಹಿಂದೇನು ಕಂಪೌಂಡ್ ಐತಲ್ಲ, ಆ ಕಂಪೌಂಡ್ ಚಾವಿ ತೆಗೆದುಬಿಡು, ನೀನು 1,00,000 ರೂಪಾಯಿ ತೊಗೊಂಡು ಬಿಡು. ಇದು ರೊಕ್ಕ ನೋಡ್ರಿ, ಯಾರನ್ನ ಹೆಂಗೆ ಮಾಡ್ಸಂತ ಹೇಳೋಕ್ಕಾಗೋದಿಲ್ಲ. ಅದು ಹಣ ಅಂತಂದ್ರೆ ಹೆಣನೂ ಸಹಿತ ಬಾಯಿ ಬಿಡ್ತದೆ ಅದು. ಅವಾಗ ಕಳ್ಳ ವಿಚಾರ, ಅವ ವಾಸಮನ ವಿಚಾರ ಮಾಡಿದ, ಏನಂತ, ಹೆಂಗೂ ಮನೆಯೊಳಗೆ ಮೊಮ್ಮಗಳ ಮದುವೆ ಬೇರೆ ಅದ, ಮತ್ತು ಹೆಂಗಾಗಲಿ ಒಟ್ಟು ರೊಕ್ಕ ಬಂದ್ರೆ ಸಾಕಂತ ತಿಳ್ಕೊಂಡು ಹೋದ. ಹಿಂದಿನ ಕಿಟಕಿ ಕಂಪೌಂಡ್ ಚಾವಿ ತೆಗೆದ, ಓಪನ್ ಮಾಡಿದ. ಈ ಒಳಗಡೆ ಬಂದ 1,00,000 ರೂಪಾಯಿ ಕೊಟ್ಟ ಸುಮ್ಮಾದೆವು. 1,00,000 ಕೊಡ್ಬೇಕು ಈ ಕಡೆ. ಯಾವಾಗ ಕಳ್ಳನ ಬಾಯಿ ರೊಕ್ಕ ಕೊಟ್ಟು ಬಾಯಿ ಮುಚ್ಚಿದ, ಒಳಗಡೆ ಬಂದ ತಕ್ಷಣದೊಳಗೆ ಆ ಕಡೆಯಿಂದ ಬೊಗಳ್ಕೋ ಬತ್ತು ನೋಡ್ರಿ. ಅದು ಯಾವುದು? ನಾಯಿ ಬಂತು. ನಾಯಿ ಬಂತು ತಕ್ಷಣದೊಳಗೆ ಇವ ಕಳ್ಳ ವಿಚಾರ ಮಾಡಿದ, ಮನುಷ್ಯ ಆ ವಾಚ್ಮಣ್ಣನ ಬಾಯಿ ಮುಚ್ಚಿನಿ, ಇನ್ನು ನಾಯಿ ಬಾಯಿ ಮುಚ್ಚೋದು ಏನು ದೊಡ್ಡ ಮಾತು ಅಂತ ತಿಳ್ಕೊಂಡು ಕಿಶೆದಾಗ 4 ಬಿಸ್ಕಿಟ್ ಪುಡ್ಕ ತೊಗೊಂಡು ಬಂದಿದ್ದ. 4 ಪುಡ್ಕ ಒಗದು ನೋಡ್ರಿ ಬಿಸ್ಕಿಟ್. ಒಗೆದುಕೊಳ್ಳಿ ನಾಯಿ ಒಂದು ಕ್ಷಣ ಬಿಸ್ಕಿಟ್ ನಮ್ಮನ್ನು ನೋಡ್ತದ, ಆ ಕಳ್ಳ ನಮ್ಮನ್ನು ನೋಡ್ತದ. ಅದು ನಾಯಿ ಹೇಳ್ತದದು ಏನಂತ, ಸುಮ್ಮನೆ ರೊಕ್ಕ ಕೊಟ್ಟರು ಸುಮ್ಮನೆ ಕುಂದ್ರಾಕೆ ನಾನು ಮನುಷ್ಯನ ಮಾಡಿ ಅಂತದ ನಾಯಿ. ಅದು ನೋಡ್ರಿ ನಾಯಿ ಮಾತಾಡೋ ಮಾತು ಹೆಂಗದ. ಸುಮ್ಮನೆ ರೊಕ್ಕ ಕೊಟ್ರೆ ಕುಂದ್ರಾಕೆ ನಾನು ಮನುಷ್ಯನ ಮಾಡಿ ಏನು, ಸುಮ್ಮನೆ ಜಾಗ ಖಾಲಿ ಮಾಡು, ನನ್ನ ಸಾವುಕಾರನಿಗೋಸ್ಕರವಾಗಿ ನಾನು ದುಡಿಯಾಕತ್ತೀನಿ, ನಾನು ನಿಯತ್ತಿನ ಪ್ರಾಣಿ ಇದ್ದೀನಿ, ಸುಮ್ಮನೆ ಜಾಗ ಖಾಲಿ ಮಾಡು ಅಂತ ತಿಳ್ಕೊಂಡು ನಾಯಿ ಬಗಳಿ ಕಳ್ಳನ್ನು ಓಡಿಸ್ಬಿಡ್ತದೆ ನೋಡ್ರಿ. ಅದು ಅಷ್ಟು ನಿಯತ್ತಿಗೆ ಹೆಸರುವಾಸಿ ಆಗಿರ್ತಕ್ಕಂಥ ಪ್ರಾಣಿ ಅಂತಂದರೆ ನಾವು ನಾಯಿ ಅಂತ ಕರ್ಕೊಂಡು ಬರ್ತೀವಿ. ಅದಕ್ಕೆ ಭಗವಂತ ಎಷ್ಟು ಈ ಮನುಷ್ಯನಿಗೆ ದುಡಿದ್ರೂ ಸಹಿತ ಮನುಷ್ಯನಿಗೆ ತೃಪ್ತಿ ಅನ್ನುವಂಥದ್ದಿಲ್ಲ. ನಾಯಿ ಹೇಳ್ತದೆ, ಅದು ನನ್ನ ಕೆಲಸ ನಾ ಮಾಡಬೇಕಂತ ತಿಳ್ಕೊಂಡು ರಾತ್ರಿ ಯಾರಾದರೂ ಕಳ್ಳರು ಬಂದಾಗ ಒದರಬೇಕು ಅಂತ ತಿಳ್ಕೊಂಡು ಬಗಳ್ಬೇಕಂತ ಬಗಳುವಾಗ ನಾ ಬಗಳಿದ್ದಕ್ಕೆ ಕಳ್ಳರೆಲ್ಲ ಓಡಿ ಹೋಗಿಬಿಡ್ತಾರೆ. ಈ ಸಾವುಕಾರ ಬಂದು ಒದರಿ ಎಬಿಸಿ ನಿದ್ದಿಗೆಡಿಸಿ ಅಂತ ತಿಳ್ಕೊಂಡು ಬಡಿತಾನೆ. ಈ ಮನುಷ್ಯನಿಗೆ ಕಣಿಕರ ಅನ್ನುವಂಥದ್ದಿಲ್ಪ ಭಗವಂತ, ಬೇಡ, ನಂದು ಒಂದು 20 ವರ್ಷ ತೆಗೆದು ಹಾಕಿಬಿಡು. ನಾಯಿಯಿಂದ 20 ವರ್ಷ ತೆಗೆದು ಮನುಷ್ಯಾಗ ಹಾಕಿದ. 8 ವರ್ಷ ಆದರೂ ರೀ, 8 ವರ್ಷ 80ಕ್ಕೆ ಬಂದ. ಸಾಕಣು ಅಂದ, ಶುದ್ಧ 100 ಮಾಡೋದ, ಅರ್ಧಂಬರ್ಧ ಬೇಡ, ಶುದ್ಧ ಸೆಂಚುರಿ ಮಾಡು ಅಂದ ತಕ್ಷಣದೊಳಗೆ ಮತ್ತೆ ಯಾರು ಬರ್ಬೋದು ಅಂತ ನೋಡಿದ್ರೊಳಗಾಗಿ ಆ ಕಡೆಯಿಂದ ಒಂದು ಗೂಗಿ ಹಾರಾಡ್ಕೋತ ಬತ್ತು ನೋಡ್ರಿ. ಯಾವುದು? ಗೂಗಿ, ಓಲ್. ಯಾವಾಗ ಗೂಗಿ ಹಾರಾಡ್ಕೋತ ಬಂದ ತಕ್ಷಣದೊಳಗೆ ಆಗ ಬಂದು ಹೇಳ್ತದ, ಭಗವಂತ ನಂದು ಒಂದು 20 ವರ್ಷ ತೆಗೆದುಬಿಡು. ಯಾಕಪ್ಪ? ಗೂಗಿ ಹೇಳ್ತದ, ಏನು ವಿಶಾಲವಾಗಿರ್ತಕ್ಕಂಥ ಪ್ರಪಂಚದೊಳಗೆ
ಹಗಲು ಅನ್ನುವಂಥದ್ದೊಂದು ಕೊಟ್ಟು, ರಾತ್ರಿ ಅನ್ನುವಂಥದ್ದೊಂದು ಕೊಟ್ಟು, ನನಗೆ ಬರೀ ಕಣ್ಣ ಯಾವಾಗ ಕೊಟ್ಟು? ರಾತ್ರಿ ಎಷ್ಟು ಕಣ್ಣು ಕೊಟ್ಟು. ಎಷ್ಟು ದಿವಸ ನಾ ಜೀವನ ಮಾಡಿಪ್ಪ? ಬೇಡ, ನಂದು ಒಂದು 20 ವರ್ಷ ತೆಗೆದು ಬಿಡು. 20 ವರ್ಷ ತೆಗೆದು ಮನುಷ್ಯಾಗ ಹಾಕಿದ. ಎಷ್ಟು ವರ್ಷ ಅದು? ಶುದ್ಧ 100 ವರ್ಷ ಆದ ನೋಡ್ರಿ ಮನುಷ್ಯಾಗ. ಯಾವಾಗ 100 ವರ್ಷ ಆದ ತಕ್ಷಣದೊಳಗೆ ಸಾಕಣ ಇನ್ಯಾರ್ದ ನಿನ್ನ ಹತ್ರ ಬರೋರು ಟಾಟಾ, ಭಗವಂತಗೆ ಟಾಟಾ ಮಾಡ್ಕೊತ ಬಂದ್ರಿ ಮನುಷ್ಯ. ಉಂಡು ತಿಂದು ದೊಡ್ಡವ ಆಗೋದ್ರೊಳಗೆ 20 ವರ್ಷ ಮುಗಿದು 20 ವರ್ಷ ಆದಮೇಲೆ ಮನ್ಯಾಗ ಚಾಲೂ ಮಾಡ್ತಾರೆ ನೋಡ್ರಿ ಅಪ್ಪ ಅಮ್ಮ. ಏನಂತಾರೆ? ಒಂದು ಸ್ಥಿರಾರ ಬುದ್ಧಿನೇ ಇಲ್ಲ ನಿನಗೆ, ಬರೀ ಚಂಚಲ 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 ಚಂಚಲ. ಒಂದರ ಚಲೋ ಕೆಲಸ ಮಾಡ್ತೀಯ, ಒಬ್ಬರಿಗೆ ಹಿರಿಯರ ಗೌರವ ಕೊಡ್ತೀಯ, ಎತ್ತತ್ರ ಮಾತಾಡ್ತಿ, ಏನೇನಾರ ಮಾಡ್ತಿ. ಅದಕ್ಕೆ ಹಿರಿಯರು ಅಂತಾರೆ, ಏನಂತಾರೆ? ಒಟ್ಟು ಇವು ಯಾರ ಮಾತನ್ನು ಕೇಳೋಲಿಗೇನೆ ಅದಕ್ಕೊಂದು ಹಿಡಿದು ಕಟ್ರಿ. ಏನು ಕಟ್ಟೋದ್ರಿ? 20 ವರ್ಷ ಆದಮೇಲೆ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಹುಡುಗರು ಮಾತಾಡೋದು ನೋಡ್ರಿ ಇದ್ರಾಗ. ಏನು ಮಾಡ್ತಾರೆ? ಅದು ಮದುವೆ ಅನ್ನುವಂಥದ್ದು ಭಾಳ ಮಂಗ್ಯಾರಿ. ಅದು ಈ ಸಣ್ಣ ಸಣ್ಣ ಹುಡುಗರು ಮೊದಲು ಮಾಡ್ಕೊಂಡು ಅಂತಿರ್ತಾನೆ ನೋಡ್ರಿ. ಅವು ಏನಾದರೂ ಎರಡು ಜಗಳಾಡಿದ್ವು ಅಂತಂದ್ರೆ ಅದು ಹುಡುಗ ಅದಕ್ಕೆ ಅಂತಿರ್ತದೆ. ಅದು ಏನಂತ? ನಮ್ಮ ಓಣ್ಯಾಗ ಹಾದರ ಹಾದಿ ಎನ್ನಿ ನಮ್ಮ ಅಪ್ಪಗೆ ಹೇಳಿ ಏನು ಮಾಡಿಸೋದು? ಮದುವೆನ ಮಾಡಿಸ್ತೀನಿ. ಮದುವೆ ಅಂತಂದ್ರೆ ಅಂಥ ಬಂಧನ ಅಂತ ಯಾವಾಗ ಇಟ್ಟು ಹೇಳಿದ ಕೂಡಲೇ ಯಾವಾಗ ಆ ವ್ಯಕ್ತಿ ಹೇಳ್ತಾರೆ, ಅವ್ರು ಹಿರಿಯರು ಹೇಳಿದ ತಕ್ಷಣದೊಳಗೆ ಮದುವೆ ಮಾಡೋದು ಕೂಡಲೇ ಮದುವೆ ಮಾಡಿದರು. ಮದುವೆ ಮಾಡಿದ ತಕ್ಷಣದೊಳಗೆ ಅವಾಗ ಹೆಂಡತಿ ಬಂದು ನೋಡ್ರಿ ಬಡಿಗೆ ತೊಗೊಂಡು ಚಾಲೂ ಮಾಡಿಲ್ಲ ಆಕೆ. ಏನಂತ? ಏನು ಉಣ್ಕೋತ ತಿನ್ಕೋತ ಅಡ್ಡಾಡಿದ್ರಾಗತ್ತಾರೆ. ಅಲ್ಲೆಟ್ಟು ಹಂಗಟ್ಟು ಹಿಂಗಟ್ಟು ಕೂಡಿ 4 ಹೆಣ್ಮಕ್ಳು ಹುಟ್ಟ್ಯಾವ. ದುಡಿ 4 ಹೆಣ್ಮಕ್ಳು ಮದುವೆ ಮಾಡಿಕೊಡ್ಬೇಕು. ಈಗ ನಂಗೆ ಅವಾಗ ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ ರೀ. ಅರ್ಥ ಆತನ್ರಿ? ಎಲ್ಲರೂ ಇಲ್ಲೇ ಇದ್ದೀರಿ ಯವ್ವ? ಹಾಂ, ಅವಾಗ ಆಧಾರ್ ಕಾರ್ಡ್ ಇದ್ದಿದ್ದಿಲ್ಲ. ಅವಾಗ ಹೇಳ್ತಾಳಕ್ಕೆ ದುಡೀರಿ ಅಂತ ತಿಳ್ಕೊಂಡು ಯಾವಾಗ ಬೆನ್ನು ಹತ್ತಿದ ಕೂಡಲೇ 40 ವರ್ಷದಿಂದ 20 ವರ್ಷದಿಂದ 40 ವರ್ಷದಿಂದ ದುಡಿಯಾಕೆ ಚಾಲೂ ಮಾಡಿದ. ಹೆಂಗೆ ದುಡಿಯೋದು? ದುಡಿಯಾಕತ್ತಿದ. ಅದಕ್ಕೆ ಅಂತಿರ್ತಾರೆ ನೋಡ್ರಿ ಕಟ್ಟಿ ಕೊತ್ತಿ ಮಂದಿ. ಏನು ಮರ ಅವಂಗೆ ಆಸರ್ಕಿಲ್ಲ ಬ್ಯಾಸರ್ಕಿಲ್ಲ. ಹೆಂಗೆ ದುಡಿತಾನವ? ಹೆಂಗೆ ದುಡಿತಾನೆ? ಕತ್ತಿ ದುಡ್ದಂಗೆ ದುಡಿತಾನೆ. ಯಾವಾಗ ಮಂಗ್ಯನ ವಯಸ್ಸನ್ನು ಪಡ್ಕೊಂಡು ಬಂದಿರತಕ್ಕಂಥ 20ರಿಂದ 40 ವರ್ಷತನ ಬರೀ ಮಂಗ್ಯನ ಗತಿ ಬುದ್ಧಿ ಮಾಡ್ಕೋತ ಅಡ್ಡಾಡ್ದ. 20 ವರ್ಷ ಆದಮೇಲೆ 40 ವರ್ಷದಿಂದ 60 ವರ್ಷತನ ಕತ್ತಿ ದುಡ್ದಂಗೆ ದುಡ್ದ. ಯಾವಾಗ ಕತ್ತಿ ದುಡ್ದ ಆದಮೇಲೆ 60 ವಯಸ್ಸಾಗ್ತು ನೋಡ್ರಿ. ವಯಸ್ಸಾದ ಮೇಲೆ ಆಗಲೇ ಮೊಮ್ಮಕ್ಕಳು ಹುಟ್ಟಿದ್ದು. ಮಗ ಬಂದು ಅಪ್ಪಗೆ ಹೇಳಿದ, ಯಪ್ಪ ಇಷ್ಟು ದಿವಸ ನೀ ಎಲ್ಲ ಮನೆಗೆ ಭಾಳ ದೊಡ್ಡ ದುಡ್ದು, ಇನ್ನು ಮೇಲೆ ಟ್ರೆಜರಿ ಚಾವಿತ್ತಾ, ಇನ್ನು ಮನೆ ಬಾಕಲ್ಲ ಕೂತ್ಕೋ. ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಮನೆ ಕಾಯ್ಕೋತ ಕುಂದ್ರು. ಹೆಂಗೆ ಕುಂದಿರ್ಬೇಕು? ಮತ್ತು ಹಿರಿಯರು 60 ವಯಸ್ಸನ್ನು ಬೇಜಾರು ಮಾಡ್ಕೊಂಡಿರಿ ಅಂದರೆ ಹಿರಿತನದ ಜವಾಬ್ದಾರಿ. ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ಒಂದಿಷ್ಟು ಲಕ್ಷ್ಯ ಇಟ್ಕೊಂಡು ಕುಂದ್ರು ಅಂತ ತಿಳ್ಕೊಂಡು ಹೇಳಿದ ಮೇಲೆ ಅವಾಗ 60ರಿಂದ 80 ವಯಸ್ಸನ ನಾಯಿ ಜೀವನ ಆಗ್ತದೆ ನೋಡ್ರಿ. ಮನೆ ಬಾಕ್ಲ ಕಾಯೋದು. ಯಾವಾಗ 80ರಿಂದ ಇನ್ನು ಕೊನೆಯದಾಗಿ 20 ವರ್ಷ ವಯಸ್ಸಿದ್ದಾಗ ಕಮ್ಮಗ ದುಡ್ದಿದ್ದ 4 ಮಂದಿ ಬಾಯಿ ಒಳಗಿದ್ದ ಅಂತಂದ್ರೆ ವಯಸ್ಸು ಹೋದ್ಮೇಲೆ ನಿದ್ದೆ ಬರ್ತಾವ. ವಯಸ್ಸಿದ್ದಾಗ ದುಡಿಲಿಲ್ಲ ದುಃಖ ಪಡಲಿಲ್ಲ ಅಂತಂದ್ರೆ 80 ವಯಸ್ಸಾದ ಮೇಲೆ ನಿದ್ದೆನೂ ಬರೋದಿಲ್ಲ. ಅದಕ್ಕೆ ಒಂದು ಮಾತಂತಾರೆ ನೋಡ್ರಿ, ಹೆಂಗೆ ಕೂತಾನ ನೋಡೋ ಮಾರೆ. ರಾತ್ರಿ ಬೆಳಗ್ಗೆ ಹಗಲಿನಂಗಲ್ಲ ಗೊತ್ತಿಲ್ಲ, ರಾತ್ರಿ ನಂಗೆ ಗೊತ್ತಾಗಲ್ಲ. ರಾತ್ರಿ ಕಣ್ಣು ಪಿಳಿ ಬಡ್ಕೋತ ಕೂತಿರ್ತಾವೆ. ಹೆಂಗೆ ಕೂತಾನ? ಕೂಗಿ ಕುಂತಾನ. ಹಿಂಗೆ ಒಂದೊಂದು ಪ್ರಾಣಿ ಒಂದೊಂದು ಪಕ್ಷಿಗಳಿಂದ ಪಡ್ಕೊಂಡು ಬಂದಿರತಕ್ಕಂಥ ಈ ಮನುಷ್ಯ ಜೀವ. ಭಾಳಷ್ಟು ಮಂದಿ ಅಂತಿರ್ತಾರೆ, ಅಜರ್ ನೀವೆಲ್ಲ ಅಂತಿರ್ಕರೆ ನಾವು ಹಿಂದಿನ ಜನ್ಮದೊಳಗೆ ಇವೆಲ್ಲ ಪ್ರಾಣಿಗಳ ಆಗಿದ್ವೇನ್ರಿ? ಸುಮ್ಮನೆ ಹುಡುಗರು ಕೇಳಿರ್ಬೇಕಾರೆ. ನಾಯಿ ಹೆಂಗೆ ಓದಿರ್ತಾವ ಗೊತ್ತದ, ಬೆಕ್ಕ ಹೆಂಗೆ ಓದಿರ್ತದ, ಮ್ಯಾವ್ ಅಂತ ಓದಿರ್ತದ. ಪಕ್ಷಿ ಹೆಂಗೆ ಓದಿರ್ತಾವ, ಚಿವ್ ಅಂತ ಓದಿರ್ತಾವ. ಹಿಂಗೆ ಒಂದೊಂದು ಪ್ರಾಣಿ ಒಂದೊಂದು ಪಕ್ಷಿಗಳು ಹೆಂಗೆ ಓದಿರ್ತಾವ ಅಂತ ನಾವೆಲ್ಲ ಕೇಳಿದಾಗ ಅನುಕರಣೆ ಮಾಡಿ ತೋರಿಸ್ತೀವಿ. ಅದ ಒಂದು ನಾಯಿ ಅದ ಒಂದು ಬೆಕ್ಕಿಗೆ ತೊಗೊಂಡು ಬಂದು ಮುಂದೆ ನಿಂದಿರಿಸಿ ಮನುಷ್ಯ ಹೆಂಗೆ ಓದಿರ್ತಾನ ಅಂತ ಕೇಳ್ರಿ. ಓದಿರ್ತನದು? ಬೆಕ್ಕ ತೊಗೊಂಬಂದು ನಿಂದಿರಿಸ್ರಿ, ಅದನ್ನು ಕೇಳ್ರಿ, ಓದಿರ್ತನದು? ಯಾವ ಪ್ರಾಣಿ ಯಾವ ಪಕ್ಷಿಗಳು ಮನುಷ್ಯ ಹಿಂಗೆ ಓದಿರ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಮನುಷ್ಯ ಮಾತ್ರ ಎಲ್ಲ ಪಕ್ಷಿ ಎಲ್ಲ ಪ್ರಾಣಿ ಹಂಗೆ ವರ್ಣನೆಯನ್ನು ಮಾಡಿ ತೋರಿಸ್ತಾನಂತಂದರೆ ಎಲ್ಲ ಪ್ರಾಣಿ ಎಲ್ಲ ಪಕ್ಷಿ ಒಳಗೆ ಹುಟ್ಟಿ ಸತ್ತು ಮಾನವ ಜನ್ಮಕ್ಕೆ ಬಂದಾನನ್ನುವ ಕಾರಣಕ್ಕೋಸ್ಕರವಾಗಿ ಅವತರ ಕಡೆ ವರ್ಣನೆಯನ್ನು ಮಾಡಿ ತೋರಿಸ್ತಾನ ಅನ್ನುವಂಥದ್ದು